ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಕಾರ್ಯ ಭರದಿಂದ ಸಾಗಿದೆ. ಅಯೋಧ್ಯೆಯಲ್ಲಿ ನಿರ್ಮಾಣವಾಗ್ತಿರುವ ಈ ಭವ್ಯ ಮಂದಿರದ ನಿರ್ಮಾಣ ಕಾರ್ಯ ಬಹುತೇಕ ಪೂರ್ಣಗೊಂಡಿದ್ದು ಇನ್ನು ಕೆಲವು ದಿನಗಳಲ್ಲಿ ಅಯೋಧ್ಯ ರಾಮ ಮಂದಿರದಲ್ಲಿ ಕರ್ನಾಟಕದ ಶಿಲ್ಪಿ ಕೆತ್ತನೆ ಮಾಡಿರುವ ಪ್ರಭು ಶ್ರೀರಾಮಲಲ್ಲ ವಿರಾಜಮಾನನಾಗಲಿದ್ದಾನೆ. ಈ ಜಾಗಕ್ಕಾಗಿ ಸಾವಿರಾರು ಮಂದಿಯ ಬಲಿದಾನವಾಗಿದೆ. ಹಿಂದೂ ಮುಸ್ಲಿಮರ ಮಧ್ಯೆ ಘನಘೋರ ಯುದ್ಧವೇ ನಡೆದಿದೆ. ಈಗಲೂ ಸಹ ರಾಮ ಜನ್ಮಭೂಮಿಯಲ್ಲಿ ಮಂದಿರ ನಿರ್ಮಾಣವಾಗುವುದು ಹಲವು ಮುಸಲ್ಮಾನರಿಗೆ ಇಷ್ಟವಿಲ್ಲ. ಮುಸ್ಲಿಮರು ಬಿಡ್ರಿ, ಸದ್ಯದ ಬೆಳವಣಿಗೆಯನ್ನು ನೋಡ್ತಿದ್ರೆ ಕಾಂಗ್ರೆಸ್ ಸರ್ಕಾರದ ಹಲವು ನಾಯಕರಿಗೂ ಇಷ್ಟವಿಲ್ವೇನೋ ಅಂತ ಅನ್ಸುತ್ತೆ. ಆದ್ರೆ ಈ ಎಲ್ಲದರ ಮಧ್ಯೆ ಹಲವು ಮುಸಲ್ಮಾನರು ರಾಮ ಮಂದಿರದ ಪರವಾಗಿದ್ದಾರೆ. ಮುಸ್ಲಿಂ ಮಹಿಳೆ ಶಬ್ನಮ್ ಶೇಖ್ ಎಂಬುವವರು ನಾನು ಭಾರತ ದೇಶದ ಸನಾತನಿ ಮುಸ್ಲಿಂ ಅಂತ ರಾಮನ ಕೇಸರಿ ಧ್ವಜವನ್ನ ಹಿಡಿದು ಮುಂಬೈಯಿಂದ ಅಯೋಧ್ಯೆಗೆ ಪಾದಯಾತ್ರೆ ಮಾಡ್ತಿದ್ದಾರೆ. ಈ ವೇಳೆ ಹಲವು ಬೆದರಿಕೆಗಳು ಬಂದರೂ ಸಹ ಜಗ್ಗದೆ ಶ್ರೀರಾಮನ ಜಪ ಮಾಡುತ್ತಾ ಅಯೋಧ್ಯೆಯತ್ತ ಸಾಕ್ತಿದ್ದಾರೆ. ಮತ್ತೊಂದೆಡೆ ಅಯೋಧ್ಯೆಯಿಂದ ಕಾಶಿಗೆ ರಾಮ ಜ್ಯೋತಿ ತರಲು ಮುಸ್ಲಿಂ ಮಹಿಳೆಯರು ಸಜ್ಜಾಗಿದ್ದಾರೆ. ಶ್ರೀರಾಮನನ್ನ ಪೂಜಿಸುತ್ತಾ ಅಯೋಧ್ಯೆ ಮಣ್ಣು ಸರಯೂ ನದಿಯ ನೀರನ್ನ ಕಾಶಿಗೆ ಕೊಂಡೊಯ್ಯಲು ಇಬ್ಬರು ಮುಸ್ಲಿಂ ಮಹಿಳೆಯರು ಸಜ್ಜಾಗಿದ್ದಾರೆ. ಜೊತೆಗೆ ಹನುಮಾನ್ ಚಾಲೀಸವನ್ನ ಪಠಿಸಿ ಸುದ್ದಿಯಾಗಿದ್ದಾರೆ. ಹಾಗಾದ್ರೆ ಮುಸ್ಲಿಂ ಮಹಿಳೆಯರು ಯಾರು? ಶ್ರೀರಾಮನ ಮೇಲೆ ಇವರಿಗೇಕೆ ಇಷ್ಟೊಂದು ಭಕ್ತಿ? ಮುಸ್ಲಿಮರ ದ್ವೇಷ ಕಟ್ಟುಕೊಂಡು ಪ್ರಭು ಶ್ರೀರಾಮನ ಹಿಂದೆ ಬೀಳಲು ಕಾರಣವೇನು ಅನ್ನೋದರ ಎಲ್ಲ ಇಂಚಿಂಚು ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಪೂರ್ತಿಯಾಗಿ ನೋಡಿ. ಈ ಮಾಹಿತಿಗಳನ್ನೆಲ್ಲ ತುಂಬಾ ಕಷ್ಟಪಟ್ಟು ನಿಮಗೆ ತಿಳಿಸೋದಕ್ಕೆ ಒಂದು ಪ್ರಯತ್ನವನ್ನ ಮಾಡಿದ್ದೀನಿ. ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದೇ ಒಂದು ಮೆಚ್ಚುಗೆ, ಅಂದ್ರೆ ಲೈಕ್ ಮಾತ್ರ. ಕೊಟ್ರ ಲೈಕು, ಜೊತೆಗೆ ನೀವೇನಾದ್ರೂ ಶ್ರೀರಾಮನ ಭಕ್ತರಾಗಿದ್ರೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಹಾಗೂ ಈ ಸನಾತನಿ ಮುಸಲ್ಮಾನಿ ಮಹಿಳೆಯರ ಶ್ರೀರಾಮ ಭಕ್ತಿಯ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕೂಡ ಕಮೆಂಟ್ ಮಾಡಿ. ಸೊ ಇನ್ಯಾಕ್ ತಡ, ಬನ್ನಿ ಸುದ್ದಿ ಜಾಲದೊಳಗೆ ಹೋಗೋಣ. ಮುಂಬೈಯಿಂದ ಅಯೋಧ್ಯೆವರೆಗೆ ಪಾದಯಾತ್ರೆ ನಡೆಸ್ತಾ ಇರುವ ಮುಸ್ಲಿಂ ಮಹಿಳೆ ಶಬ್ನಮ್ ಪ್ರತಿನಿತ್ಯ 25ರಿಂದ 30 ಕಿಲೋಮೀಟರ್ ನಡಿಗೆಯೊಂದಿಗೆ 1425 ಕಿಲೋಮೀಟರ್ ದೂರ ಸಾಗಿ ಅಯೋಧ್ಯ ತಲುಪುವ ಗುರಿಯನ್ನ ಹೊಂದಿದ್ದಾರೆ. ಯಾವುದೇ ಜಾತಿ ಅಥವಾ ಧರ್ಮದವರಾಗಲಿ ಶ್ರೀರಾಮ ಎಲ್ಲರಿಗೂ ಸೇರಿದವನು ಎಂದು ಶಬ್ನಮ್ ಹೇಳಿದ್ದಾರೆ. ಹಿಂದೂ ಧರ್ಮೀಯರು ಉತ್ಸಾಹದಿಂದ ರಾಮ ಮಂದಿರಕ್ಕೆ ಭೇಟಿ ನೀಡುವ ಸಮಯಕ್ಕೆ ಕಾಯ್ತಿದ್ದಾರೆ. ಆದ್ರೆ ಮುಸ್ಲಿಂ ಮಹಿಳೆಯೊಬ್ಬರ ಉತ್ಸಾಹ ಎಲ್ಲರ ಗಮನ ಸೆಳೆದಿದೆ. ಮುಂಬೈನ ಈ ಯುವತಿ ಮುಂಬೈಯಿಂದ ಅಯೋಧ್ಯೆಗೆ ಕಾಲ್ನಡಿಗೆಯ ಮೂಲಕ ಸುದೀರ್ಘ ಪ್ರಯಾಣ ಆರಂಭಿಸಿದ್ದಾರೆ. ಶಬ್ನಮ್ 1425 ಕಿಲೋಮೀಟರ್ನಷ್ಟು ಸುದೀರ್ಘ ಪ್ರಯಾಣವನ್ನ ಕಾಲ್ನಡಿಗೆಯಲ್ಲಿ ಶುರು ಮಾಡಿದ್ದಾರೆ. ಮುಸ್ಲಿಂ ಧರ್ಮೀಯರಾಗಿದ್ರೂ ಸಹ ಶ್ರೀರಾಮನ ಕುರಿತಾದ ವಿಶೇಷ ಭಕ್ತಿ ಈಕೆಯ ಈ ಪಾದಯಾತ್ರೆಗೆ ಪ್ರೇರಣೆಯಾಗಿದೆ. ರಾಮನನ್ನ ಆರಾಧಿಸಲು ಹಿಂದುವೇ ಆಗಿರ್ಬೇಕಿಲ್ಲ, ಒಳ್ಳೆಯ ಮಾನವೀಯತೆಯ ವ್ಯಕ್ತಿಯಾಗಿರಬೇಕು ಅನ್ನೋದು ಶಬ್ನಮ್ ಅಭಿಪ್ರಾಯ. ಮುಂಬೈಯಿಂದ ಕಾಲ್ನಡಿಗೆ ಯಾತ್ರೆ ಆರಂಭಿಸಿರುವ ಶಬ್ನಮ್ ಪ್ರತಿದಿನ 20ರಿಂದ 25 ಕಿಲೋಮೀಟರ್ ನಡೆಯುತ್ತಾ ಪ್ರಸ್ತುತ ಮಧ್ಯಪ್ರದೇಶದ ಸಿಂಧವಾರಕ್ಕೆ ತಲುಪಿದ್ದಾರೆ. ಶ್ರೀರಾಮನ ಆರಾಧನೆಯು ಯಾವುದೇ ಒಂದು ಧರ್ಮ ಆಗಲಿ ಪ್ರದೇಶಕ್ಕಾಗಲಿ ಸೀಮಿತವಾಗಿಲ್ಲ, ಅದು ಗಡಿಗಳಾಚೆ ಇಡೀ ಜಗತ್ತಿನಾಚೆಗೆ ಹರಡಿದೆ ಎಂದು ಶಬ್ನಮ್ ದೃಢವಾಗಿ ನಂಬಿದ್ದಾರೆ. ಈ ಪ್ರಯಾಣದ ಹಿಂದಿನ ಉದ್ದೇಶದ ಬಗ್ಗೆ ಪ್ರಶ್ನಿಸಿದಾಗ ಯಾವುದೇ ಜಾತಿ ಅಥವಾ ಧರ್ಮದವರಾಗಲಿ ಶ್ರೀರಾಮ ಎಲ್ಲರಿಗೂ ಸೇರಿದವನು ಅಂತ ಹೇಳಿದ್ದಾರೆ. ಇಂತಹ ಸಾಹಸಮಯ ಪ್ರಯಾಣವನ್ನ ಪುರುಷರು ಮಾತ್ರ ಮಾಡಬಲ್ಲರು ಎಂಬುವ ತಪ್ಪು ಪರಿಕಲ್ಪನೆಗೆ ಸವಾಲು ಹಾಕುವ ಗುರಿಯನ್ನ ಹಂಚಿಕೊಂಡಿದ್ದಾರೆ. ಶಬನಮ್ ಅವರ ಪ್ರಯಾಣ ಅಷ್ಟು ಸುಲಭವಾಗಿರಲಿಲ್ಲ. ಆಕೆಯ ಭದ್ರತೆ ಕಾಪಾಡುವುದು ಮಾತ್ರವಲ್ಲದೆ ಊಟ ಹಾಗೂ ವಸತಿ ವ್ಯವಸ್ಥೆಯನ್ನು ಕೂಡ ನೋಡಿಕೊಳ್ಳುವ ಜವಾಬ್ದಾರಿಯನ್ನ ಪೊಲೀಸರಿಗೆ ವಹಿಸಲಾಗಿತ್ತು. ಮಹಾರಾಷ್ಟ್ರದ ಸೂಕ್ಷ್ಮ ಪ್ರದೇಶಗಳ ಮೂಲಕ ಸಾಗುವಾಗ ಪೊಲೀಸರು ಆಕೆಯ ಸುರಕ್ಷತೆಯ ನಿಗಾವನ್ನ ವಹಿಸಿದ್ರು. ಕೆಲವು ತೊಂದರೆಗಳ ಸನ್ನಿವೇಶಗಳನ್ನು ಕೂಡ ನಿವಾರಿಸಿದ್ರು. ಸಾಮಾಜಿಕ ಮಾಧ್ಯಮಗಳಲ್ಲಿ ಶ್ಲಾಘನೆಯ ಜೊತೆಗೆ ತೀವ್ರ ಮಟ್ಟದ ದ್ವೇಷ ಹಾಗೂ ನಿಂದನೆಗಳು ಕೂಡ ಬರ್ತಿದ್ವು. ಈ ಬೆದರಿಕೆಗಳಿಂದ ಅವರು ಹಿಂಜರಿಲಿಲ್ಲ. ತಮ್ಮ ಪ್ರಯಾಣದ ವಿಚಾರದಲ್ಲಿ ಅವರ ಉತ್ಸಾಹ ಕುಂದಿಲ್ಲ. ಮತ್ತೊಂದೆಡೆ ಕಾಶಿಯ ಇಬ್ಬರು ಮುಸ್ಲಿಂ ಮಹಿಳೆಯರು ಅಯೋಧ್ಯೆಯಿಂದ ಕಾಶಿಗೆ ರಾಮ ಜ್ಯೋತಿಯನ್ನ ಕೊಂಡೊಯ್ಯಲು ಮುಂದಾಗಿದ್ದಾರೆ. ಈ ಮೂಲಕ ಅವರು ಸೌಹಾರ್ದತೆಯ ಸಂದೇಶ ರವಾನಿಸಲು ಸಜ್ಜಾಗಿದ್ದಾರೆ. ವಾರಣಾಸಿಯ ನಜ್ನಿನ್ ಅನ್ಸಾರಿ ಹಾಗೂ ನಜ್ಮಾ ಪರ್ವಿನ್ ಎಂಬ ಮುಸ್ಲಿಂ ಮಹಿಳೆಯರು ಇಂತಹ ಸೌಹಾರ್ದ ಸಂದೇಶ ರವಾನೆಯ ತೀರ್ಮಾನವನ್ನ ಮಾಡಿದ್ದಾರೆ. ಅಯೋಧ್ಯೆಗೆ ಪ್ರಯಾಣಿಸಿದ ಇಬ್ಬರು ಅಯೋಧ್ಯೆಯಿಂದ ರಾಮಜ್ಯೋತಿ, ಅಯೋಧ್ಯೆಯ ಮಣ್ಣು ಹಾಗೂ ಸರಯೂ ನದಿಯ ನೀರನ್ನ ಕಾಶಿಗೆ ಕೊಂಡೊಯ್ಯಲಿದ್ದಾರೆ. ಜನವರಿ 21ರಿಂದ ರಾಮಜ್ಯೋತಿಯನ್ನ ಹಸ್ತಾಂತರಿಸಲಿದ್ದಾರೆ. ಈ ಇಬ್ಬರು ಮುಸ್ಲಿಂ ಮಹಿಳೆಯರ ಕಾರ್ಯಕ್ಕೆ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ. ಭಗವಾನ್ ಶ್ರೀರಾಮನು ಪೂರ್ವಜ, ಭಾರತೀಯರೆಲ್ಲರ DNA ಕೂಡ ಒಂದೇ ಆಗಿದೆ ಎಂಬ ಸಂದೇಶವನ್ನ ಸಾರಲು, ಆ ಮೂಲಕ ಶಾಂತಿ ಸೌಹಾರ್ದತೆಯಿಂದ ಎಲ್ಲರೂ ಒಗ್ಗೂಡಿ ಬಾಳುವಂತೆ ಪ್ರೇರೇಪಿಸಲು ನಜ್ನಿನ್ ಅನ್ಸಾರಿ ಹಾಗೂ ರಾಮಜ್ಯೋತಿಯನ್ನ ಕಾಶಿಯಲ್ಲಿ ಬೆಳಗಲಿದ್ದಾರೆ.
ಹಾಗಾದ್ರೆ ಯಾರು ಈ ನಜ್ನಿನ್ ಅನ್ಸಾರಿ ಹಾಗೂ ನಜ್ಮಾ ಪರ್ವಿನ್? BHUನಿಂದ ಸಂಘರ್ಷ ನಿವಾರಣೆಯ ವಿಷಯದಲ್ಲಿ ಪದವೀಧರರಾದ ನಜ್ನಿನ್ ಅನ್ಸಾರಿ ಹಾಗೂ ಪ್ರಧಾನಿ ನರೇಂದ್ರ ಮೋದಿಯವರ ಬಗ್ಗೆ PhD ಮಾಡಿದ ನಜ್ಮಾ ಪರ್ವಿನ್ ಅವರು ಏಕತೆ ಮತ್ತು ಶಾಂತಿಯನ್ನ ಉತ್ತೇಜಿಸಲು ಸಕ್ರಿಯವಾಗಿ ಕೆಲಸ ಮಾಡ್ತಿದ್ದಾರೆ. ಭಗವಾನ್ ರಾಮನ ಭಕ್ತಿಯ ಸುತ್ತ ಕೇಂದ್ರೀಕೃತವಾಗಿರುವ ಬಲಪಂಥೀಯ ಸಂಘಟನೆಯಾದ ರಾಮ್ಪಂಥ್ನ ಭಾಗಿಯಾಗಿ ಇಬ್ಬರು ರಾಮ ಭಕ್ತಿಯನ್ನು ಪಸರಿಸುವ ಕೆಲಸವನ್ನ ಮಾಡ್ತಿದ್ದಾರೆ. ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ನಜ್ನಿನ್, ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಗ್ತಿರುವುದು ನಮಗೆ ಸಂತೋಷವಾಗಿದೆ. ರಾಮ ನಮ್ಮ ಪೂರ್ವಜ. ಒಬ್ಬ ವ್ಯಕ್ತಿಯು ತನ್ನ ಧರ್ಮವನ್ನ ಬದಲಿಸಬಹುದು, ಆದ್ರೆ ಪೂರ್ವಜರನ್ನಲ್ಲ. ಮೆಕ್ಕಾ ಮುಸ್ಲಿಮರಿಗೆ ಇದ್ದಂತೆ ಅಯೋಧ್ಯೆ ಹಿಂದೂಗಳಿಗೆ ಮತ್ತು ಭಾರತೀಯ ಸಂಸ್ಕೃತಿಯಲ್ಲಿ ನಂಬಿಕೆ ಇರುವವರಿಗೆ ಪವಿತ್ರ ಸ್ಥಳವಾಗಿದೆ. 17 ವರ್ಷಗಳಿಂದ ರಾಮ ಭಕ್ತಿಯಲ್ಲಿ ತೊಡಗಿಕೊಂಡಿರುವ ನಜ್ಮಾ ವಾರಣಾಸಿ ಮೂಲದ ಹಿಂದೂ ಮುಸ್ಲಿಂ ಸಂವಾದ ಕೇಂದ್ರದ ಮೂಲಕ ಸರ್ವಧರ್ಮ ಸಂವಾದದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಿದ್ದಾರೆ. 2006ರಲ್ಲಿ ವಾರಣಾಸಿಯ ಸಂಕಟ್ ಮೋಚನ್ ದೇವಸ್ಥಾನದಲ್ಲಿ ಭಯೋತ್ಪಾದಕರು ಬಾಂಬ್ ದಾಳಿ ಮಾಡಿದಾಗ ನಜ್ನಿನ್ ಮತ್ತು ನಜ್ಮಾ ಅವರು 70 ಮುಸ್ಲಿಂ ಮಹಿಳೆಯರೊಂದಿಗೆ ಕೋಮು ಸೌಹಾರ್ದತೆಯನ್ನ ಸ್ಥಾಪಿಸಲು ಹನುಮಾನ್ ಚಾಲೀಸವನ್ನ ಪಠಿಸಿದ್ರು. ಅಂದಿನಿಂದ ರಾಮನವಮಿ ಮತ್ತು ದೀಪಾವಳಿಯಂದು 100 ಮುಸ್ಲಿಂ ಮಹಿಳೆಯರೊಂದಿಗೆ ಶ್ರೀರಾಮ ಆರತಿಯನ್ನ ಮಾಡುತ್ತಾ ಬಂದಿದ್ದಾರೆ. ಈ ಮೂಲಕ ಅವರು ಸೌಹಾರ್ದತೆಯ ಸಂದೇಶ ರವಾನಿಸಲು ಸಜ್ಜಾಗಿದ್ದಾರೆ. ವಾರಣಾಸಿಯ ನಜ್ನಿನ್ ಅನ್ಸಾರಿ ಹಾಗೂ ನಜ್ಮಾ ಪರ್ವಿನ್ ಎಂಬ ಮುಸ್ಲಿಂ ಮಹಿಳೆಯರು ಇಂತಹ ಸೌಹಾರ್ದ ಸಂದೇಶ ರವಾನೆಯ ತೀರ್ಮಾನವನ್ನ ಮಾಡಿದ್ದಾರೆ. ಅಯೋಧ್ಯೆಗೆ ಪ್ರಯಾಣಿಸಿದ ಇಬ್ಬರು ಅಯೋಧ್ಯೆಯಿಂದ ರಾಮಜ್ಯೋತಿ, ಅಯೋಧ್ಯೆಯ ಮಣ್ಣು ಹಾಗೂ ಸರಯೂ ನದಿಯ ನೀರನ್ನ ಕಾಶಿಗೆ ಕೊಂಡೊಯ್ಯಲಿದ್ದಾರೆ. ಜನವರಿ 21ರಿಂದ ರಾಮಜ್ಯೋತಿಯನ್ನು ಹಸ್ತಾಂತರಿಸಲಿದ್ದಾರೆ. ಈ ಇಬ್ಬರು ಮುಸ್ಲಿಂ ಮಹಿಳೆಯರ ಕಾರ್ಯಕ್ಕೆ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ. ಭಗವಾನ್ ಶ್ರೀರಾಮನು ಪೂರ್ವಜ, ಭಾರತೀಯರೆಲ್ಲರ DNA ಕೂಡ ಒಂದೇ ಆಗಿದೆ ಎಂಬ ಸಂದೇಶವನ್ನ ಸಾರಲು, ಆ ಮೂಲಕ ಶಾಂತಿ ಸೌಹಾರ್ದತೆಯಿಂದ ಎಲ್ಲರೂ ಒಗ್ಗೂಡಿ ಬಾಳುವಂತೆ ಪ್ರೇರೇಪಿಸಲು ನಜ್ನಿನ್ ಅನ್ಸಾರಿ ಹಾಗೂ ರಾಮಜ್ಯೋತಿಯನ್ನ ಕಾಶಿಯಲ್ಲಿ ಬೆಳಗಲಿದ್ದಾರೆ. ಹಾಗಾದ್ರೆ ಯಾರು ಈ ನಜ್ನಿನ್ ಅನ್ಸಾರಿ ಹಾಗೂ ನಜ್ಮಾ ಪರ್ವಿನ್? BHUನಿಂದ ಸಂಘರ್ಷ ನಿವಾರಣೆಯ ವಿಷಯದಲ್ಲಿ ಪದವೀಧರರಾದ ನಜ್ನಿನ್ ಅನ್ಸಾರಿ ಹಾಗೂ ಪ್ರಧಾನಿ ನರೇಂದ್ರ ಮೋದಿಯವರ ಬಗ್ಗೆ PhD ಮಾಡಿದ ನಜ್ಮಾ ಪರ್ವಿನ್ ಅವರು ಏಕತೆ ಮತ್ತು ಶಾಂತಿಯನ್ನ ಉತ್ತೇಜಿಸಲು ಸಕ್ರಿಯವಾಗಿ ಕೆಲಸ ಮಾಡ್ತಿದ್ದಾರೆ. ಭಗವಾನ್ ರಾಮನ ಭಕ್ತಿಯ ಸುತ್ತ ಕೇಂದ್ರೀಕೃತವಾಗಿರುವ ಬಲಪಂಥೀಯ ಸಂಘಟನೆಯಾದ ರಾಮ್ಪಂಥ್ನ ಭಾಗಿಯಾಗಿ ಇಬ್ಬರು ರಾಮ ಭಕ್ತಿಯನ್ನು ಪಸರಿಸುವ ಕೆಲಸವನ್ನ ಮಾಡ್ತಿದ್ದಾರೆ. ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ನಜ್ನಿನ್, ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಗ್ತಿರುವುದು ನಮಗೆ ಸಂತೋಷವಾಗಿದೆ. ರಾಮ ನಮ್ಮ ಪೂರ್ವಜ. ಒಬ್ಬ ವ್ಯಕ್ತಿಯು ತನ್ನ ಧರ್ಮವನ್ನ ಬದಲಿಸಬಹುದು, ಆದ್ರೆ ಪೂರ್ವಜರನ್ನಲ್ಲ. ಮೆಕ್ಕಾ ಮುಸ್ಲಿಮರಿಗೆ ಇದ್ದಂತೆ ಅಯೋಧ್ಯೆ ಹಿಂದೂಗಳಿಗೆ ಮತ್ತು ಭಾರತೀಯ ಸಂಸ್ಕೃತಿಯಲ್ಲಿ ನಂಬಿಕೆ ಇರುವವರಿಗೆ ಪವಿತ್ರ ಸ್ಥಳವಾಗಿದೆ. 17 ವರ್ಷಗಳಿಂದ ರಾಮ ಭಕ್ತಿಯಲ್ಲಿ ತೊಡಗಿಕೊಂಡಿರುವ ನಜ್ಮಾ ವಾರಣಾಸಿ ಮೂಲದ ಹಿಂದೂ ಮುಸ್ಲಿಂ ಸಂವಾದ ಕೇಂದ್ರದ ಮೂಲಕ ಸರ್ವಧರ್ಮ ಸಂವಾದದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಿದ್ದಾರೆ. 2006ರಲ್ಲಿ ವಾರಣಾಸಿಯ ಸಂಕಟ್ ಮೋಚನ್ ದೇವಸ್ಥಾನದಲ್ಲಿ ಭಯೋತ್ಪಾದಕರು ಬಾಂಬ್ ದಾಳಿ ಮಾಡಿದಾಗ ನಜ್ನಿನ್ ಮತ್ತು ನಜ್ಮಾ ಅವರು 70 ಮುಸ್ಲಿಂ ಮಹಿಳೆಯರೊಂದಿಗೆ ಕೋಮು ಸೌಹಾರ್ದತೆಯನ್ನ ಸ್ಥಾಪಿಸಲು ಹನುಮಾನ್ ಚಾಲೀಸವನ್ನ ಪಠಿಸಿದ್ರು. ಅಂದಿನಿಂದ ರಾಮನವಮಿ ಮತ್ತು ದೀಪಾವಳಿಯಂದು 100 ಮುಸ್ಲಿಂ ಮಹಿಳೆಯರೊಂದಿಗೆ ಶ್ರೀರಾಮ ಆರತಿಯನ್ನ ಮಾಡುತ್ತಾ ಬಂದಿದ್ದಾರೆ. ನಾವು ಕೊಟ್ಟ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಜೊತೆಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದರಿಂದ ನಮಗೆ ಇನ್ನೂ ಹೆಚ್ಚೆಚ್ಚು ವಿಷಯಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳಲು ಉತ್ಸುಕರಾಗ್ತೀವಿ. ಇನ್ನು ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅದನ್ನು ನೋಡಿ ಪ್ರೋತ್ಸಾಹಿಸಿ. ಧನ್ಯವಾದ.